ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಮಿನೇಷನ್ ಬಿಸಿ ಶುರುವಾಗಿದೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಲಿದೆ. ತ್ರಿವಿಕ್ರಮ್ ಅವರು, ಚೈತ್ರಕ್ಕ, ಮಂಜುನಾ ಅವರು ಇನ್ನು ಈ ಬಾರಿ ನಾಮಿನೇಷನ್ ಟಾಸ್ಕ್ ಅನ್ನ ವಿಭಿನ್ನವಾಗಿ ಕೊಟ್ಟಿದ್ದಾರೆ ಬಿಗ್ ಬಾಸ್. ಕ್ಷುಲ್ಲಕ ಕಾರಣಗಳಿಗೆ ನಾಮಿನೇಷನ್ ನಾನು ಆಗಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಮಿನೇಷನ್ ಬಿಸಿ ಶುರುವಾಗಿದೆ. ಯಾರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇನ್ನು ಈ ಬಾರಿ ನಾಮಿನೇಷನ್ ಟಾಸ್ಕ್ ಅನ್ನ ವಿಭಿನ್ನವಾಗಿ ಕೊಟ್ಟಿದ್ದಾರೆ ಬಿಗ್ ಬಾಸ್. ಹಾಗಿದ್ರೆ ಯಾವ ಕಾರಣಕ್ಕೆ ಯಾರು ನಾಮಿನೇಟ್ ಮಾಡ್ತಾರೆ, ಇನ್ನು ನಾಮಿನೇಷನ್ ಟಾಸ್ಕ್ ಹೇಗಿದೆ ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಮಿನೇಷನ್ ಬೆಂಕಿ ಹೊತ್ಕೊಂಡಿದೆ. ಈ ಬಾರಿ ವಿಭಿನ್ನವಾಗಿ ನೇರವಾಗಿ ನಾಮಿನೇಷನ್ ಮಾಡುವ ಟಾಸ್ಕ್ ಅನ್ನ ಬಿಗ್ ಬಾಸ್ ನೀಡಿದ್ದಾರೆ. ಸ್ಪರ್ಧಿಗಳು ಮನೆಯಿಂದ ಆಚೆ ಕಳಿಸಲು ಇಷ್ಟಪಡುವ ಸ್ಪರ್ಧಿಗಳ ತಲೆ ಮೇಲೆ ಬಾಟಲಿಯಿಂದ ಹೊಡೆದು ನಾಮಿನೇಟ್ ಮಾಡಬೇಕು. ಅದರಂತೆಯೇ ಭವ್ಯ ಗೌಡ ಐಶ್ವರ್ಯ ಅವರ ತಲೆಗೆ ಬಾಟಲಿಯಿಂದ ಹೊಡೆದಿದ್ದಾರೆ. ಇನ್ನು ಐಶ್ವರ್ಯ ತ್ರಿವಿಕ್ರಮ್ ಅವರಿಗೆ, ಧನ್ರಾಜ್ ಚೈತ್ರ ಅವರಿಗೆ ಹಾಗೂ ಮೋಕ್ಷಿತಾ ಉಗ್ರಂ ಮಂಜು ತಲೆಗೆ ಬಾಟಲಿಯಿಂದ ಹೊಡೆದು ನಾಮಿನೇಟ್ ಮಾಡಿದ್ದಾರೆ. ಇದರಿಂದ ಈ ವೇಳೆ ಮಂಜು ಹಾಗೂ ಮೋಕ್ಷಿತಾ ಮಧ್ಯೆ ಟಾಕ್ ಫೈಟ್ ಶುರು ಆಗಿದೆ. ಮೋಕ್ಷಿತಾ, ನೀವು ಈ ಮನೆಯಲ್ಲಿ ಕಾಣಿಸಿಕೊಂಡಿಲ್ಲ ಎಂದು ಕಾರಣ ಕೊಟ್ಟು ಮಂಜು ಅವರನ್ನ ನಾಮಿನೇಟ್ ಮಾಡ್ತಾರೆ. ಇದಕ್ಕೆ ರೊಚ್ಚಿಗೇಳೋ ಮಂಜು ಅವರು, ನಾಳೆಯಿಂದ ಈ ಮನೆಯಲ್ಲಿ ಹೇಗೆ ಕಾಣಿಸ್ಕೊಳ್ಬೇಕು ಅಂತ ನಿಮ್ಮ ಬಳಿ ಟ್ಯೂಷನ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೇನೆ ನಿಮಗೆ ನಾನು ಕಾಣಿಸಿಕೊಳ್ಬೇಕು ಅಂದ್ರೆ ಏನಾದ್ರೂ ನಿಮಗೆ ತಂದು ಕೊಡ್ಬೇಕಾ ಅಂತ ಕೇಳಿದ್ದಾರೆ. ಇದಕ್ಕೆ ಕೋಪ ಮಾಡ್ಕೊಂಡ ಮೋಕ್ಷಿತಾ, ಅಂದ್ರೆ ನೀವು ಈ ಮನೆಯಲ್ಲಿ ಕಾಣಿಸ್ಕೊಳ್ಬೇಕು ಅಂದ್ರೆ ಯಾರಿಗಾದ್ರೂ ಏನಾದ್ರೂ ತೆಗೆದುಕೊಂಡು ಹೋದಾಗ್ಲೇ ಕಾಣಿಸ್ಕೊಳ್ಳೋದಾ ಅಂತ ಕೇಳಿದ್ದಾರೆ. ಇದಕ್ಕೆ ಕೋಪಗೊಂಡ ಮಂಜು ಅವರು ಜೋರು ಧ್ವನಿಯಲ್ಲಿ ಮಾತಾಡಿದ್ದಾರೆ. ಆಗ ಮೋಕ್ಷಿತಾ, ನನಗೆ ವಾಯ್ಸ್ ರೈಸ್ ಮಾಡಬೇಡಿ ಅಂತ ಆವಾಜ್ ಹಾಕಿದ್ದಾರೆ. ಇದಕ್ಕೆ ಮಂಜು ಕೂಡ ಸಿಲ್ಲಿ ಕಾರಣಕ್ಕೆ ನಾನು ನಾಮಿನೇಟ್ ಆಗಲ್ಲ ಅಂತ ಹೇಳಿದ್ದಾರೆ. ನಿಮ್ಮನ್ನು ನಾಮಿನೇಟ್ ಮಾಡೋದು ನನ್ನಿಷ್ಟ, ನನ್ನ ನಿರ್ಧಾರ ಅಂತ ಹೇಳಿ ಮಂಜು ಅವರ ತಲೆಗೆ ಬಾಟಲಿಯಿಂದ ಹೊಡೆದು ನಾಮಿನೇಟ್ ಮಾಡಿದ್ದಾರೆ. ಇನ್ನು ಈ ನಾಮಿನೇಷನ್ ಟಾಸ್ಕ್ ಇಂದ ಸ್ವಲ್ಪ ದಿನಗಳಿಂದ ಚೆನ್ನಾಗಿ ಮಾತಾಡ್ಕೊಂಡು ಮತ್ತೆ ಫ್ರೆಂಡ್ಸ್ ಆಗಿದ್ದ ಮಂಜು ಹಾಗೆ ಮೋಕ್ಷಿತಾ ನಡುವೆ ಜಗಳ ಹಾಗೂ ವೈಮನಸ್ಸು ಶುರು ಆಗುತ್ತೆ. ನೋಡಿದ್ರಿ ಅಲ್ಲ, ನಾಮಿನೇಷನ್ ಟಾಸ್ಕ್ ನಲ್ಲಿ ಮಂಜು ಅವರನ್ನ ನಾಮಿನೇಟ್ ಮಾಡಲು ಮೋಕ್ಷಿತಾ ಕೊಟ್ಟ ಕಾರಣದಿಂದ ಇಬ್ಬರ ಮಧ್ಯೆ ಮತ್ತೆ ಜಗಳ ಶುರು ಆಗಿದೆ. ಆರಂಭದ ದಿನಗಳಲ್ಲಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಇವರು ನಂತರದ ದಿನಗಳಲ್ಲಿ ವೈರಿಗಳಂತ ಆಗಿದ್ರು. ಈಗ ಕಳೆದ ಕೆಲವು ದಿನಗಳಿಂದ ಮತ್ತೆ ಜೊತೆಯಲ್ಲಿ ಕೂತು ಮಾತಾಡೋದು ಮತ್ತೆ ಫ್ರೆಂಡ್ಶಿಪ್ ಮಾಡೋ ರೀತಿ ಇತ್ತು. ಆದ್ರೆ ಈ ಜಗಳದಿಂದ ಮತ್ತೆ ಇವರ ಮಧ್ಯೆ ಜಗಳ ಶುರು ಆಗಿದೆ. ಒಂದ್ ರೀತಿಯಲ್ಲಿ ಹಾವು ಏಣಿ ಆಟದಂತಿದೆ ಇವರ ಸ್ನೇಹ ಬಿಗ್ ಬಾಸ್ ಮನೆಯಲ್ಲಿ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಹೋಗುತ್ತೆ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.